ನಮಸ್ಕಾರ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಿತ್ಯವೂ ಬೆಂಬಲ, ಪ್ರೀತಿ, ಕಾಮೆಂಟ್ ಮತ್ತು ಲೈಕ್ಸ್ ನೀಡ್ತಿರುವ ಪ್ರತಿಯೊಬ್ಬರಿಗೂ ಮನಪೂರ್ವಕ ಧನ್ಯವಾದಗಳು. ಇಂದು ನಾವು ಮಾತನಾಡೋದು ಕಿಚ್ಚ ಸುದೀಪ್ ಗಿಲ್ಲಿಗೆ ಕೊಟ್ಟ ಹಿಟ್ ಅಂಡ್ ಹಾಟ್ ಕಿವಿಮಾತುಗಳ ಬಗ್ಗೆ. BBK12 ಮನೆಗೆ ವೀಕೆಂಡ್ ಬಂದ್ರೆ ಸಾಕು, ಕಿಚ್ಚ ಸುದೀಪ್ ಸರ್ ಸ್ಟ್ರೀಟ್ ಟು ಪಾಯಿಂಟ್ ಕ್ಲಾಸ್ ಕೊಡ್ತಾರೆ. ಈ ವಾರ ಅದು ಗಿಲ್ಲಿಗೆ ಬಂತು, ಅದೂ ಕೂಡ ತುಂಬಾ ಗಂಭೀರವಾಗಿ. ಇಶ್ಯೂ ಕಾಮಿಡಿ ಟರ್ನ್ಡ್ ಕಾಂಟ್ರವರ್ಸಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಕೆಲವು ಕಾಮಿಡಿ ಡೈಲಾಗ್ಸ್. ಉಗ್ರಂ ಮಂಜು ಮದುವೆ ಬಗ್ಗೆ, ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ, ಮನೆ ಚಿಕ್ಕದಾಗಿದೆ ಆದರೆ ಮನಸ್ಸು ದೊಡ್ಡದು, ಇವೆಲ್ಲ ಅತಿಥಿಗಳನ್ನು ಟ್ರಿಗರ್ ಮಾಡಿತು. ಗಿಲ್ಲಿ ಮಾತ್ರ ಅಲ್ಲ, ಅತಿಥಿಗಳು ಕೂಡ ಲಿಮಿಟ್ ಮೀರಿದ್ರು. ಇದೇ ವಿಷಯಕ್ಕೆ ಕಿಚ್ಚ ಸುದೀಪ್ ವೀಕೆಂಡ್ನಲ್ಲಿ ಸ್ಪೆಷಲ್ ಚರ್ಚೆ ನಡೆಸಿದ್ರು. ಕಿಚ್ಚ ಸುದೀಪ್ಸ್ ಪಂಚಾಯ್ತಿ ಡೀಪ್ ಕ್ಲಾಸ್. ಸುದೀಪ್: ಮನೆ ಚಿಕ್ಕ ಮನಸ್ಸು ದೊಡ್ಡದು ಅನ್ನೋದ್ರಲ್ಲಿ ನನಗೆ ಟ್ರಿಗರ್ ಆಗುವಂಥದ್ದೇ ಇಲ್ಲ. ಆದ್ರೆ ಗಿಲ್ಲಿ ಮಂಜು ಮದುವೆ ಬಗ್ಗೆ ಮಾಡಿದ ತಮಾಷೆ, ಅದು ಬೌಂಡ್ರಿ ಕ್ರಾಸ್ ಆಗಿತ್ತು. ಸುದೀಪ್: ನಿಮಗೆ ಯಾರು ಎರಡನೇ ಮದುವೆನಾ ಅಂತ ಕೇಳಿದ್ರೆ ಹೇಗಿರುತ್ತೆ? ಗಿಲ್ಲಿ: ಬೇಜಾರಾಗುತ್ತೆ ಅಣ್ಣ. ಅಣ್ಣ: ಅಯ್ಯೋ ಗಿಲ್ಲಿ, ಅದು ಬೇಜಾರಲ್ಲ, ಅವಮಾನ. ಮಾಸ್ಟರ್ ಅಡ್ವೈಸ್ ಬೈ ಸುದೀಪ್. ಇಲ್ಲಿ ಕಿಚ್ಚ ಸುದೀಪ್ ನೇರವಾಗಿ ಹಿತವಚನ ಹೇಳಿದ್ರು. ನೀನು ಬೆಳೆದಿದ್ದು ನಾಲಿಗೆಯಿಂದ, ಅದೇ ನಾಲಿಗೆ ನಿನ್ನನ್ನು ಹಾಳು ಮಾಡಬಹುದು. ಲಿಮಿಟ್ ಇರ್ಬೇಕು, ಗೆಸ್ಟ್ ಬಂದ ಮೇಲೆ ರೆಸ್ಪೆಕ್ಟ್ ಕೊಡಬೇಕು, ಕಾಮಿಡಿಯಲ್ಲಿ ಲೈನ್ ಎಲ್ಲಿ ಎಳೆಯಬೇಕು ಅನ್ನೋದನ್ನ ಅರಿತುಕೊಳ್ಳು. ಗಿಲ್ಲಿ ಕೂಡ ಒಪ್ಪಿಕೊಂಡ. 20% ಸರಿ, 80% ತಪ್ಪು ನನ್ನದು ಅಣ್ಣ. ಸುದೀಪ್ ಫೈನಲ್ ವರ್ಡಿಕ್ಟ್. ಹೇಳುವ ರೀತಿ, ಕೇಳುವ ಮಾತಿನ ಮೇಲೆ ಕಂಟ್ರೋಲ್ ಇದ್ದಿದ್ರೆ ಕಾಮಿಡಿಗೆ 100% ಸಿಕ್ತಿತ್ತು ಗಿಲ್ಲಿ. ಇದು ಇವತ್ತಿನ BBK12 ಹೈಲೈಟ್ ಫ್ರೆಂಡ್ಸ್. ಕಿಚ್ಚ ಸರ್ ಗಿಲ್ಲಿಗೆ ಹೇಳಿದ ಈ ಮಾತುಗಳನ್ನು ನೀವು ಹೇಗೆ ನೋಡ್ತೀರಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಅನ್ನು ಬೆಂಬಲಿಸಿ.